ಚಳಿ ಇರ್ತೈತಲ್ಲ ವರ್ಷಾನ್ ಪೂರ್ತಿ, ಹೀಗಾಗಿ ಎಲ್ಲ ಸುತ್ತಾಡಿ ಲಾಸ್ಟ್ ಶಾಪಿಂಗ್ ಈ ಸ್ಟ್ರೀಟಿಗೆ ಬಂದ ಮುಂದೆ ಹೋಗ್ತಾರು. ಹಾಯ್, ಅವಾಗ ಬಂದ್ರೆ ಇಲ್ಲೇ ಹೋಗಿರ್ತೇನೆ ವೀಟು ಅಂತ. ನೋಡ್ರಿ ಯಾವುದು ಬಿಡಕ್ಕೆ ಮನಸ್ಸಾಗಲ್ಲ, ಎಲ್ಲ ತಗೋಬೇಕ ಅನಿಸೈತಿ. ನಿಮಗೆ ಶಾಪಿಂಗ್ ಮಾಡಿಸ್ತೇವೆ ಅಂತ ನಾನು ಕರ್ಕೊಂಡು ಬಂದು ಅವರೇ ತಗೊಂಡ್ಬಿಟ್ಟಾರು, ನಂಗಿಂತ ಜಾಸ್ತಿ. ನಾವು ಅಂತೀನಿ, ಅವ್ರು ಬಂದಾರು. ಎಲ್ಲ ನೂಡಲ್ಸ್ ಎಲ್ಲ ಇದಾವೆ ನೋಡ್ರಿ. ನಾನಂತೂ ಇಲ್ಲಿ ಏನು ಬಂದೇನು ಯಾರು ಯಾವ ಫುಡ್ ಟೇಸ್ಟ್ ಮಾಡಿ ನೋಡಿಲ್ಲ. ಡೋಕ್ಲಾ, ಅದು ದಹಿ ವಡ, ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ವೀಕೆಂಡ್ ಅಲ್ವಾ, ಹಿಂಗಾಗಿ ನಮ್ಮ ಯಜಮಾನ್ದು ರಜೆ ಇತ್ತು, ಹಿಂಗಾಗಿ ಹೊರಗಡೆ ಹೋಗೋಣ ರೆಡಿ ಆಗಂದ್ರು. ಇವತ್ತೇನೋ ಶಾಪಿಂಗ್ ಮಾಡಿಸ್ತಾರಂತ ನಮ್ಗೆ. ನೋಡುವ ಏನೇನು ಮಾಡಿಸ್ತಾರೋ, ಏನು ತಗೋತೀನಿ ಅಂತ. ನಾವು ಇವತ್ತು ಬಂದೇವಿ ಒಂದು ಶಿಲಾಂಗ್ದು ಫೇಮಸ್ ಶಾಪಿಂಗ್ ಸ್ಟ್ರೀಟಿಗೆ. ಆಲ್ಮೋಸ್ಟ್ ಇಲ್ಲಿ ಮೇಘಾಲಯಕ್ಕೆಲ್ಲ ಬರೋರು ಇಲ್ಲಿ ಬರಲ್ಲ, ಹೋಗೋ ಹಂಗೆ ಇಲ್ಲ. ಇಲ್ಲಿ ಬಂದಾಗ ನಮ್ದು ಟೂರ್ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಚೆನ್ನಾಗಿತ್ತು ಮಾತ್ರ, ಪ್ಲೇಸ್ ಚೆನ್ನಾಗೈತಿ. ಆಲ್ಮೋಸ್ಟ್ ಎಲ್ಲ ಥರನೂ ಸಿಗ್ತಾವೆ ಸಾಮಾನುಗಳು. ಮುಂದೆ ಹೆಂಗೈತಿ ಅಂತ ತೋರಿಸ್ತೀನಿ ಬನ್ನಿ. ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದಾವೆ. ಬರ್ರಿ ಹೆಂಗದ ತೋರಿಸ್ತೀನಿ. ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಬಿದಿರಿನವನ್ನ ಜಾಸ್ತಿ ಕಡೆ. ಹಣ್ಣಿಗೆ ಎಲ್ಲ ಬಿದಿರಿಂದ, ಚಾಕು ಇವೆಲ್ಲ ಬಿದಿರಿನ ಐಟಮ್ಸ್ ಅನ್ನ. ಬ್ಯಾಗ್ಗಳಾಯಿತು, ಡೆಕೋರೇಟಿವ್ ಐಟಮ್ಸು ಮಸ್ತ್ ಇರ್ತಾವ. भैया कितना? 2 पीस 100. आते समय ले लेंगे. ನೋಡಿ, ಚೆನ್ನಾಗಿದೆ. ಹೋಗುವಾಗ ನೋಡ್ಬೇಕು, ಡೆಕೋರೇಟಿವ್ ಐಟಮ್ಸ್ ಸ್ವಲ್ಪ ತಗೋಬೇಕಂತ ಐತಿ ನಂಗೆ. ತಗೋತೀನಿ ಹೋಗುವಾಗ. ಇನ್ನು ಈ ಕಡೆ ದೂರ ಐತಿ, ತೋರಿಸ್ತೀನಿ ಬರ್ರಿ ಹೆಂಗಂತ. ಇವಾಗ ಮಳೆ ಸೀಸನ್ ಎಲ್ಲ ಛತ್ರ ಎಲ್ಲ ಹಾಕಿದಾರೆ ಹೊರಗೆ. ಬರ್ರಿ ಐತಿ ಇಲ್ಲೆಲ್ಲ. ಬೇಸರ ಅನ್ಸಂಗಿಲ್ಲ ಈ ಕಡೆ ಎಷ್ಟು ಅಡ್ಡಾಡಿದ್ರು. ಈ ಕಡೆ ಆಲ್ಮೋಸ್ಟ್ ಕಡೆ ಎಲ್ಲ ಇಂಥ ಜಾಸ್ತಿ ಚಳಿ ಇರ್ತೈತಲ್ಲ ವರ್ಷಾನ್ ಪೂರ್ತಿ, ಹೀಗಾಗಿ ನೋಡ್ದೆ. ನಮ್ಮ ಕಡೆ ಸ್ವೆಟ್ರ್ಗಳು ಹೆಂಗೆ ಜಾಸ್ತಿ ಎಲ್ಲ ಹಾಕೋತಾರೋ, ಇಲ್ಲಿ ಈ ಥರ. ಇಲ್ಲಿ ಮೇಘಾಲಯಕ್ಕೆ ಬರೋರೆಲ್ಲ ಎಲ್ಲ ಸುತ್ತಾಡಿ ಲಾಸ್ಟ್ ಶಾಪಿಂಗ್ ಈ ಸ್ಟ್ರೀಟಿಗೆ ಬಂದ ಮುಂದೆ ಹೋಗ್ತಾರು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸಣ್ಣ ಹುಡುಗರು ಎಷ್ಟು ಕ್ಯೂಟ್ ಇರ್ತಾವಂದ್ರೆ ಇಲ್ಲಿ ತೋರಿಸ್ತಾನೆ ಬರ್ರಿ ಹೆಂಗೈತಿ. ಹಾಯ್ ಹಾಯ್ ಹಾಯ್, ಹೆಂಗೆ ನೋಡಕದ ಆಕಿ ಛತ್ರಿ ನೋಡ್ರಿ ಇಲ್ಲ ಎಷ್ಟು ಸಣ್ಣದು ಅಂದ್ರೆ ಭಾಳ ಕ್ಯೂಟ್ ಇರ್ತಾರೆ ಈ ಕಡೆ ಹುಡುಗರು, ಚಂದ ನೋಡಕ ಮಸ್ತ್. ಇಲ್ಲಿ ನೋಡ್ರಿ 10 ರೂಪಾಯಿ 20 ರೂಪಾಯಿ. ಅಲ್ಲಿ ಕೆಳಗಡೆ ಒಳಗೊಂದು ಶಾಪ್ ಐತಿ, ಅದು ಹೇಳಾಕತ್ತಾರು. 10 ರೂಪಾಯಿ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಜನ ಎಲ್ಲ ಸಿಗ್ತಾವು ಅಂತ. ಇಲ್ಲಿ ಫ್ರೂಟ್ಸ್ ನೋಡ್ರಿ, ಆಲ್ಮೋಸ್ಟ್ ಇಲ್ಲದ ಎಲ್ಲ ಕಡೆ ನೋಡ್ರಿ ಫ್ರೂಟ್ಸ್ ಇರತ್ತವ. ಲಿಚ್ಚಿ ನೋಡ್ರಿ ಎಷ್ಟು ಫ್ರೆಶ್ ಆಗಿದಾವೆ. ಇವ ಲಿಚ್ಚಿ ಅಂತಾರೆ ಇವಕ್ಕೆ. ಲಿಚ್ಚಿ ಅದಾವು ಎಲ್ಲ. ಮಾವಿನಕಾಯಿ ಸ್ಮೆಲ್ಲ ಬರತ್ತೈತಿ. ಒಟ್ಟು ಮಾವಿನಕಾಯಿ, ಆರೆಂಜ್, ಬನಾನಾ. ನಾವು ಬಂದಿರೋ ಒಂದು ಶಾಪ್ ತೋರಿಸ್ತೇನೆ ಬರ್ರಿ. ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಶಾಪ್ ಅಂತ ಹೇಳ್ಬೋದು ಇದನ್ನು. ಯಾವಾಗ ಬಂದರೆ ಇಲ್ಲೇ ಹೋಗಿರ್ತೇನೆ. ವೀಟು ಅಂತ. ವೀಟು ಕಲೆಕ್ಷನ್ ಅಂದ್ರೆ ಚೆನ್ನಾಗಿರ್ತಾವೆ. ಬನ್ನಿ, ಆಫರ್ ಇದೆ ಅಂತೆ, ಆಫರ್ ಆಫ್ ದ ಡೇ ಆಫರ್ಗಳು ಇಟ್ಟಿರ್ತಾರು. ಬಟ್ಟೆ ಎಲ್ಲ ಚೆನ್ನಾಗಿರ್ತಾವೆ, ನೋಡ್ಬೇಕು. ಕಲೆಕ್ಷನ್ ಚೆನ್ನಾಗೈತೆ ನೋಡ್ರಿ. ಮುಂಚೆ ನಾವು ಇಲ್ಲಿ ಬಂದಾಗ ಸ್ವೆಟ್ರಸ್ ಅದು ಜಾಸ್ತಿ ಇರ್ತಿದ್ವು, ವೆರೈಟಿ ಒಟ್ಟು. ಇವಾಗ ಸೀಸನ್ ಚಳಿ ಕಡಿಮೆ ಐತಲ್ಲ ಈಗ, ಹಿಂಗಾಗಿ ಸ್ವೆಟ್ರ್ಗಳಿಲ್ಲ, ಡ್ರೆಸ್ಗಳು ಭಾಳ ಚೆನ್ನಾಗೈತಿ. ನೋಡ್ರಿ ಯಾವುದು ಬಿಡಕ್ಕೆ ಮನಸ್ಸಾಗಲ್ಲ, ಎಲ್ಲ ತಗೋಬೇಕ ಅನಿಸೈತಿ. ಈ ಕಡೆ ವೇಲ್ ದುಪ್ಪಟ್ಟಗಳು, ಈ ಕಡೆ ಮತ್ತು ಕೆಳಗಿನ ಕಲೆಕ್ಷನ್ ನೋಡಿ. ಈಗ ಮ್ಯಾಲೆ ಹೊಂಟೀನಿ, ಮತ್ತು ಮ್ಯಾಲೆ ಇಲ್ಲ ಲೇಡೀಸ್ ಅನ್ನ ಐತಿ. ಎಷ್ಟು 4 ಸ್ಟೆಪ್ ಐತಿ, 4 ಫ್ಲೋರ್ ಐತಿ. ಸರಿ, ಇಲ್ಲಿ ಎಲ್ಲ ಕ್ರಾಪ್ ಟಾಪ್ಸ್ ಅದು ಸಿಗ್ತಾವು. ಈ ಕಡೆ ಜೀನ್ಸ್, ಈ ಕಡೆ ಜೀನ್ಸ್ ಸಿಗ್ತಾವು. ಬಂದೆ ಇವಾಗ. ಎಷ್ಟು ಸಾಮಾನು ತೊಗೊಂಡೇನಿ. ನಮ್ಮ ಯಜಮಾನ್ರು ನಿಮಗೆ ಶಾಪಿಂಗ್ ಮಾಡಿಸ್ತೇವೆ ಅಂತ ನಾನು ಕರ್ಕೊಂಡು ಬಂದು ಅವರೇ ತೊಗೊಂಡ್ಬಿಟ್ಟಾರು, ನಂಗಿಂತ ಜಾಸ್ತಿ.
ಬಿಲ್ ಮಾಡ್ಸಾಕತ್ತೆ ಇವಾಗ. ಕಲೆಕ್ಷನ್ ಮಾತ್ರ ಚೆನ್ನಾಗಿದೆ. ನಾನು ಶ್ವೇಟರ್ಸ್ ಅದು ನೋಡಬೇಕು ಅಂತ ಬಂದೀನಿ. ಇವಾಗ ಸೀಸನ್ ಇರಲ್ಲ, ಹಿಂಗಾಗಿಲ್ಲ. ಡ್ರೆಸ್ಸಸ್ ಇದ್ದು ಒಂದು ಸಣ್ಣ ಡ್ರೆಸ್ ತಗೊಂಡು. ಹಾಯ್ ಹಾಯ್ ಕಶ್ಮಿ. ನೋಡಿರಿ ನಮ್ಮ ಮನೆ ಪಕ್ಕದ ಅಕ್ಕಗಳು ಅವರು ಬಂದರು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ಅಂತೀನಿ ಅವ್ರು ಬಂದರು. अच्छा कपड़ा ले रहे हो? मेरा हो गया. दिखाऊंगी रुको. बास्केट उधर है, आ जाओ दिखाऊंगी. इधर इधर बिलिंग काउंटर है, आ जाओ. क्या चाहिए कश्मीर आपको? क्या चाहिए? बास्केट इधर है, इधर आ जाओ. हाँ चलो. ಯಾಕೆನತ್ತ ಲಕ್ಷ್ಮಿ ಆಂಟಿ ಬ್ಯಾಸ್ಕೆಟಲ್ಲಿ ಇದಾವು ಅಂತ ತೋರಿಸ್ತೀನಿ ಅಂತ ಕೊಟ್ಟಿನಿ. ಎಲ್ಲಿದಾರ ಅವರು ತೋರಿಸ್ತೀನಿ ಬರ್ರಿ. ಓಕೆ, ಇನ್ನು ಶಾಪಿಂಗ್ ಮಾಡತ್ತಾರ ಅವರು, ನೋಡಕತ್ತಾರು. मैं चलती हूँ. ठीक है, बाय बाय बाय. कश्मीर कहाँ गई? बास्केट लेके चले गई वो. ठीक है दीदी, बाद में मिलेंगे. ಇಲ್ಲಿ ಚೆಕ್ ಮಾಡಕತ್ತಾರು. ಆಯ್ತು ಶಾಪಿಂಗ್ ಬಂದ್ವಿ ಹೊರಗೆ. ನೋಡ್ರಿ ಸಂಡೇ ಇವತ್ತೊಂದು ಶಾಪ್ ಎಲ್ಲ ಕ್ಲೋಸ್ ಇರ್ತಾವೆ, ಆದರೂ ಪರವಾಗಿಲ್ಲ ಮತ್ತೆ ಮಂದಿದಾರನ. ಇಲ್ಲೊಂದು ಸ್ವಲ್ಪ ನೋಡೋಣ ಬನ್ನಿ. ಇಯರಿಂಗ್ಸ್ ಇವನ್ನ ನೋಡ್ತಾನೆ ಕರೆ ಹಾಕೊಳಂಗೆ ಅಲ್ಲಿ ಜಾಸ್ತಿ ತಗೊಳ್ಳೋ ಹಿಡ್ದು ಆಯ್ತು ಅಷ್ಟೇ. ಬ್ಯಾಗ್ ಅದಾವು, ಸಣ್ಣ ಹುಡುಗರು ಆಟ ಸಾಮಾನು. ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು. ನಂತರ ಈ ಕಡೆ ಇನ್ನೊಂದು ಇದು ತೋರಿಸ್ತೇನೆ ರೀ, ಏನಂತಾರೆ ಅದಕ್ಕೆ ಗೊತ್ತಿಲ್ಲ. ಅದು ಶಾಪಿಂಗ್ ಕಾಂಪ್ಲೆಕ್ಸ್ ಥರನ ಅದಾವು ಕಾಂಪ್ಲೆಕ್ಸ್. ಆ ಕಡೆ ಒಳಗೆ ಮಾರ್ಕೆಟ್ ಐತಿ, ಮಾರ್ಕೆಟ್ ತೋರಿಸ್ತದೆ. ಇವೆಲ್ಲ ಕಾಂಪ್ಲೆಕ್ಸ್ಗಳು ಆಲ್ಮೋಸ್ಟ್ ಜಾಸ್ತಿ ಮೊಬೈಲ್ ಶಾಪ್ಗಳು ಜಾಸ್ತಿ ಅದಾವು. ಇಲ್ಲಿ ನೋಡಿದ್ದ ನಾಯಿ ಡ್ರೆಸ್ ಹಾಕಿದಾರೆ, ಅದಕ್ಕೆ ಟೀ ಶರ್ಟ್. ಒಂದು ಇದ್ರಾಗ ಎಂಟ್ರಿ ಆದ್ರೆ ಆಯಿತು, ಎಲ್ಲ ಸಿಗ್ತಾವೆ ಆಲ್ಮೋಸ್ಟ್. ಈ ಕಡೆ ಕಟ್ಟಿಂಗ್ ಶಾಪ್ಗಳು ಅದಾವು. ನಮ್ಮವ್ರು ಇಲ್ಲೇ ಬರ್ತಾರೆ ಯಾವಾಗ ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ. ಬುಕ್ ಸ್ಟಾಲ್ ಐತಿ, ಆ ಕಡೆ ಬ್ಯಾಗ್ ಕಲೆಕ್ಷನ್ಸ್ ಅದಾವು. ಈ ಕಡೆ ಎಂಟ್ರಿ ಆದ್ರೆ ಇದು ಏನಂತಾರೆ ಮಾರ್ಕೆಟ್ ತೋರಿಸ್ತಾರೆ. ಮಾರ್ಕೆಟ್ದಾಗ ಹೆಂಗೆ ಅಂತ ಫಸ್ಟ್ ನಿಂಬಿಕಾಯಿ ಹೇಳ್ತೀನಿ ಬರ್ರಿ. ನಿಮಗೆ ನಿಂಬಿಕಾಯಿ 10 ರೂಪಾಯಿಗೆ ಒಂದು. ಕೈಸೆ ಕೈಸೆ? 80 ರೂಪಾಯಿ ಡಜನ್. 80 ರೂಪಾಯಿ ಡಜನ್. ಇಲ್ಲಿ ಕರಿಕತ್ತಾರ ನೋಡ್ರಿ, ಇದರ ರಾಜಾವತಿ. ಇಲ್ಲಿ ಬರ್ರಿ 20 ರೂಪಾಯಿ ಅಂತ. ಒಂದು ಕಡೆಯಿಂದ ತೋರಿಸ್ಕೋತ ಹೋಗ್ತೀನಿ ಬರ್ರಿ. ಈ ಕಡೆ ಫ್ರೂಟ್ಸ್ ಅದಾವು. ನೆಕ್ಸ್ಟ್ ಇದೆಲ್ಲ ಜಾಕೆಟ್ಸು ಅವು ಇವು ಅದಾವು. ಇಲ್ಲ ಚೆರ್ರಿ ಅದ ನೋಡಿ. ಕೈ ಪ್ಯಾಂಟು ಟಿ ಶರ್ಟು. ಭಾಳ ದೊಡ್ಡದೈತಿ, ಅಡ್ಡಾಡ್ಬೇಕಾದ್ರೆ ಅಪ್ಪ ಇದ್ರ ಕಾಲು ಮಸ ಹಿಂಗಾಗಿ ಸ್ವಲ್ಪ ಅಲ್ಲೆಲ್ಲ ಏನೋ ಮಾರಕತ್ತಾರು. ಚೌಮೀನು, ರೋಲ್ಸು, ಪಾನಿಪುರಿ. ಇಲ್ಲೆಲ್ಲ ನೋಡಿ ಹಂಗೆ ಯಾವಾಗ ಬರ್ತಿರ್ತಾರೆ, ಯಾವಾಗ ಮಂದಿ ಇರೋದೈತಿ, ಎಲ್ಲಿಂದ ಬರ್ತೈತಿ ಏನೋ ಬಂದಿಲ್ಲ. ಯಾವಾಗೂ ಜನ ಡೈಲಿ ಇರೋದಲ್ಲ ಈ ಥರ. ಪ್ಲಸ್ ಸಂಡೇ ಆಲ್ಮೋಸ್ಟ್ ಇವತ್ತೆಲ್ಲ ಜಾಸ್ತಿ ಶಾಪ್ ಓಪನ್ ಇರಂಗಿಲ್ಲ, ಕ್ಲೋಸ್ ಇರ್ತಾವೆ. ಆದರೂ ಈ ಥರ ಜನ. ಹಾಯ್. ಈ ಕಡೆ ಇಲ್ಲೇನೋ ಜ್ಯುವೆಲ್ರಿ ಅದಾವ, ಬರೀ ತೋರಿಸ್ತೇನೆ. ಇಲ್ಲಿ ಫ್ಲವರ್ಸ್ ಮಾರಕತ್ತಾರು. 50 ರೂಪಾಯಿಗೆ ಜಾಕೆಟ್ ಅಂತಾರೆ. 50 ರೂಪಾಯಿ. ಇಲ್ಲ ಅಡ್ಡಾಡಿ ಸಾಕಾದ್ರು. ಇನ್ನೇ ನಂತರ ಹೋಗ್ಬೇಕು. ಅಲ್ಲಿ ಪ್ಲ್ಯಾನ್ ಇರ್ತಿದ್ದು ಪ್ರತಿ ಸತಿ ನಾವು ಬಂದಾಗ. ಆದರೆ ಈ ಸತಿ ಯಾಕೋ ಇದ್ದಿರ್ತಿಲ್ಲ. ಅದು ತೋರಿಸ್ಬೇಕಂತ ಬಟ್ ಚೆನ್ನಾಗಿತ್ತು, ವೆರೈಟಿ ಯಾಕೋ ಇದ್ದೇ ಇರ್ತಿಲ್ಲ.
ಹಿಂಗೈತೆ ನೋಡ್ರಿ ಮಾರ್ಕೆಟ್, ಚೆನ್ನಾಗೈತಿ. ಒಂದು ಫುಲ್ ಡೇ ಎಲ್ಲ ಬೇಕಿಲ್ಲ ಅಡ್ಡಾಡಕ್ಕೆಲ್ಲ, ನೋಡ್ತೀನಿ ಮಾಡ್ತೀನಿ ಅಂದ್ರೆ ಅಷ್ಟು ನಾವು ಅರ್ಧ ದಿವಸನ ಇದಾಗೈತಿ. ಇಲ್ಲೆಲ್ಲ ನೋಡಿ ಎಷ್ಟು ಚಂದ ಫ್ರೂಟ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರ್ದು. ಅವು ಹೆಂಗೆ ಕಟ್ ಮಾಡ್ತಾರೆ ನೋಡಿದವ್ರು. ಇದು ಆಚ ಕಡೆ ಒಬ್ಬರದಾರು ಅಡ್ಡಾಡಿ ಕಾಲು ಸಾಕತ್ತು. ನಮ್ಮ ಯಜಮಾನ್ರು ಯವ್ವ ನೀ ಅಡ್ಡಾಡು, ನಂಗೆ ಕಾಲು ಸಾತನ ಹೋಗ್ಕೊಂಡಿರ್ತೇನೆ ಅಂತಂದ್ರು. ಅವ್ರು ಬೈಕ್ ಹತ್ರ ಹೋಗಿದ್ದಾರೆ, ನಾ ಈಗ ಆ ಕಡೆ ಹೊಂಟೇನಿ. ನೋಡಿ ಎಷ್ಟು ಜನ ಅದ, ಭಾಳ ಜನ. ಅಲ್ಲೇ ಒಂದು ದೊಡ್ಡ ಮಾಲ್ ಐತಿ, ಅಲ್ಲಿನ ಹೋಗಂಗಿಲ್ಲ ಇವಾಗ, ಟೈಮ್ ಆಗೈತಿ. ಫುಡ್ ಸ್ಟ್ರೀಟ್ ಐತಿ, ಏನಾರು ತಿನ್ನಿಸ್ತಾರ ಅಂತ ನಮ್ಮ ಯಜಮಾನ್ರು. ಬಾ ತಿಂದ್ರು ಅಂದ್ರು. ಅವ್ರಂತೂ ತಿನ್ನಂಗಿಲ್ಲ, ಬೇಕಾದ್ರೆ ನಾವು ಬಗ್ಗೆ ತಿನ್ಬೇಕಿಲ್ಲ. ಈ ಕಡೆ ಹೊರಗಡೆ ಫುಡ್ ಎಲ್ಲ ಏನೂ ತಿನ್ನಂಗಿಲ್ಲ, ಡಯಟ್ ಮಾಡ್ತಾರ ಅವರು. ಇಲ್ಲೇ ಎಲ್ಲ ಕಡ್ಲಿ ಮಾರಕತ್ತಾರು, ಹುರ್ಗ ಶೇಂಗಾ ಹುರ್ಕಡ್ಲಿ ಅದು ಇದು. ಇಲ್ಲೇ ಊಟನ ಸೇಲ್ ಮಾಡ್ತಾರು. ಇಲ್ಲೇ ಮೋಮೋ ಐತಿ, ಫ್ರೂಟ್ಸು, ಮೋಮೋ. ಹಾಂ, ಬಂದಾಗ ಮೋಮೋ ಅಂತ ಕಂಪಲ್ಸರಿ ತಿಂತೀನಿ, ಮತ್ತೆ ಏನು ತಿನ್ನಂಗಿಲ್ಲ. ಇಲ್ಲೆಲ್ಲ ನೂಡಲ್ಸ್ ಎಲ್ಲ ಇದಾವೆ ನೋಡ್ರಿ, ನೂಡಲ್ಸು ಅದು ಇದು. ನೂಡಲ್ಸು ಏನಂತಾರೆ ಅದಕ್ಕೆ, ರೋಲು. ಈ ಕಡೆ ಇಲ್ಲಿ ಬಿರಿಯಾನಿ ಮರತಾರು. ಇಲ್ಲಿ ಮೋಮೋ ಐತಿ. ಹಿಂಗೈತೆ ನೋಡ್ರಿ. ಇಲ್ಲೇನು ಬೇಡಪ್ಪ ನಂಗೆ, ಆ ಕಡೆ ನಾವು ಕಾಟನ್ ಕ್ಯಾಂಡಿ ಇದಾವೆ. ಹುಡುಗರು ಬಂದರೆ ಸಾಕು, ಒಟ್ಟು ಕಣ್ಣಿಲ್ಲ ಆ ಕಡೆನ. ಹುಡುಗರು ಬಂದು ಅಂದರೆ ಕಾಟನ್ ಕ್ಯಾಂಡಿನ. ಇಲ್ಲಿ ಹೈಜೀನ್ ಆಗೈತೆ ನೋಡ್ರಿ, ಅಷ್ಟು ನೀಟಾಗಿ ಕ್ಲೀನ್ ಆಗಿಟ್ಟಾರ. ಚಿಕನ್ ಮೋಮೋ ಹೇಳಿದ್ದು, ಒಂದು ಪ್ಲೇಟ್ ಮೋಮೋ ಕೊಡಕತ್ತಾರು. ನಾನಂತೂ ಇಲ್ಲಿ ಏನು ಬಂದೇನು ಯಾರು ಯಾವ ಫುಡ್ ಟೇಸ್ಟ್ ಮಾಡಿ ನೋಡಿಲ್ಲ, ಮೋಮೋ ಅಷ್ಟೇ. ಅದು ಬಿಟ್ಟು ಮತ್ತೇನೂ ಇಲ್ಲ. ಇಂಥ ರೋಲ್ ತಿಂದಿರ್ತೀನಿ. ಹಾಕಿದ್ರು ಇಲ್ಲೇ ಹುರ್ಗಡ್ಲಿ ಮಾರತಾರು. ಚಿಕನ್ ರೈಸ್ ತಗೊಂಡ್ವಿ. ರೈಸು, ಚಿಕನ್ ಲಿವರು, ಅದು ಚಟ್ನಿ. ಹೆಂಗೈತ್ರಿ? ಟೇಸ್ಟ್ ಐತಿ? ತಿನ್ಬೋದು. ಹಾಂ, ಸ್ವೀಟ್ ತಿನ್ನಕ್ಕೆ ಬಂದೆ ಇವಾಗ. ಸ್ವೀಟ್ ತೋರಿಸ್ ಬರ್ರಿ. ಜಾಮೂನು, ಮೋತಿಚೂರ್ ಲಾಡು, ರಸಗುಲ್ಲ, ಒಟ್ಟು ಹೆಸರು ಬರ್ತೀವಿ. ಬೂಂದಿ ಕಾಳ ಇವೆಲ್ಲ ರಸಗುಲ್ಲ. ಮತ್ತು ಇಲ್ಲಿ ಮಿನಿ ಜಾಮೂನ. ಇದು ಯಾವನೋ ಹಲ್ವಾ ಐತಿ. ಹಾಂ, ಹಲ್ವಾ ಐತಿ, ರವದ ಹಲ್ವಾ. ಬರ್ರಿ ನಾರ್ತ್ ಹಲ್ವನ. ವಾವ್, ಇದೇನು ವೆರೈಟಿ ಐತಿ ನೋಡ್ರಿ. ದೋಸೆ ಥರ ಏನ್ರಿ ಇದೇನು ದೋಸೆ ಥರ ಕಾಣಿಸಾಕತೈತಿ. ದೋಸೆ ಒಳಗೆ ಸ್ವೀಟ, ದೋಸೆ ಸ್ವೀಟ್. ಇದಕ್ಕೇನು ಅಂತಾರಲ್ಲ, ಇದು ಕಡಲೆ ಮಾಡ್ತಾರೋ, ಡೋಕ್ಲಾ. ಅದು ದಹಿ ವಡಾ ಎಲ್ಲ ಫುಲ್ ಆಗಿದಾವೆ ಇಲ್ಲೇ. ಸ್ವೀಟ್ ರೋಲು ಮತ್ತು ರಸಮಲೈ ಆರ್ಡ್ರ್ ಮಾಡಿದ್ದು ಬಂದು ನೋಡಿ, ಟೇಸ್ಟ್ ಮಾಡಿ ಹೇಳ್ಬೇಕು ಹೆಂಗೈತೆ ಅಂತ. ನೋಡಿ, ಫಸ್ಟ್ ಟೈಮ್ ತಗೊಂಡಿದ್ದು, ಹೆಂಗಿರ್ತೈತಿ ಏನೋ ಅಂತ. ಟೇಸ್ಟ್ ಮಾತ್ರ ಸ್ವೀಟ್ ಐತಿ ಅಂದ್ರೆ ಒಂದು ಸ್ವಲ್ಪ ಹುಳಿ ಐತಿ. ಸ್ವೀಟ್ ಕೊಬ್ಬರಿ ಹಾಕಿದ್ದಾರೆ, ಹಸಿ ಕೊಬ್ಬರಿ ಹಾಕಿ. ಇದು ದೋಸೆ ಒಳಗೆ ಸ್ವೀಟ್, ಇದು ಸ್ವೀಟ್ ರೋಲ್ ಅಂತ. ಪಾರ್ಕಿಂಗ್ ಎಲ್ಲ ಜಾಗ ಐತೆ ಮಾತ್ರ ಚಲೋ. ಗಾಡಿಗೆಲ್ಲ ಸೇಫಾಗಿ ಇಟ್ಕೋತಾರು. ನಾವು ಒಂದು ತಾಸಿಗೆ ಇಂತಿಷ್ಟು ಅಂತ ಇರ್ತೈತಿ, ಅದ್ರ ತಕ್ಕಂತ ಕೊಟ್ಟ ತಗೊಂಡು ಹೋಗೋದು. ಎಲ್ಲ ಗಾಡಿಗಳು ಹಚ್ಚಿರ್ತಾರೆ ಇಲ್ಲಿ.
ಇನ್ನು ರಾತ್ರಿ ಆದಂಗೆ ಸಂಜೆ ಆದಂಗೆ ಜನ ಜಾಸ್ತಿ ಇದೆಯಲ್ಲ ಶಾಪಿಂಗಿಗೆ. ಡೇ ಟೈಮ್ಗಿಂತನೂ ರಾತ್ರಿನ ಭಾಳ ಬರ್ತಾರೆ. ನೋಡ್ದ ಫುಲ್ ರಶ್ ಐತಿ. ಗಾಡಿಗಳು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಶಾಪಿಂಗ್ ಎಲ್ಲ ಮುಗೀತು, ಅಡ್ಡಾಡೋದು ಮುಗೀತು, ತಿನ್ನೋದು ಮುಗೀತು. ಈಗ ಮನೆ ಹೊಟ್ಟಿದ್ದು. ಈ ವಿಡಿಯೋನ ಇಲ್ಲಿಗೆ ಏನು ಮಾಡಕತ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.